ಇವತ್ತಾದರೂ ಸರ್ಪ್ರೈಸ್ ಕೊಡ್ತೀನಿ. ಕೊಡಿ ಕೊಡಿ. ಇದು ಚಿರು ಬೊಂಬೆ, ಅವನ ಅಸ್ತಿತ್ವ. ಇದನ್ನೇನಾದರೂ ಚೈತ್ರಂಗೆ ಕೊಟ್ಟರೆ ಮುಂದೆ ಆಗೋ ಪರಿಣಾಮಗಳು ನನಗೆ ಗೊತ್ತಿದೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಇದನ್ನು ಯಾರ ಕಣ್ಗೂ ಬೀಳ್ದಿರೋ ಹಾಗೆ ಜೋಪಾನವಾಗಿ ಬಚ್ಚಿಡಬೇಕು. ಎಲ್ಲಿಡೋದು? ಅವ್ನು ನನ್ನ ಜೊತೆ ಮಾತಾಡದೇ ಇರಲಿ. ನಾನಿದನ್ನು ಜೋಪಾನ ಮಾಡೋದು ಒಳ್ಳೆಯದು. ಅವ್ನು ನನ್ನ ಮಾತು ಕೇಳದೇ ಇದ್ರೆ ಏನಂತೆ? ಅವ್ನು ನನ್ನ ಮಗ, ನಾನು ಅವನ ತಾಯಿನೇ. ಅಮ್ಮೋರೆ, ನಿನ್ನೆ ರಾತ್ರಿ ಕೂಡ ನೀವು ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನಗೆ ಹಸಿವಿಲ್ಲ ತಂಗಿ. ದಿನ ಹೇಗೆ ಹಸಿವಿಲ್ಲ ಅಂತ ಉಪವಾಸ ಇದ್ಬಿಡಿ. ಸಮಸ್ಯೆಗಳೆಲ್ಲ ಗಾಳಿಲಿ ತೇಲ್ ಹೋಗ್ಬಿಡುತ್ತೆ. ಉಪವಾಸ ಇದ್ರೆ ಆರೋಗ್ಯ ಹಾಳಾಗತ್ತೆ ಅಮ್ಮೋರೆ. ಮನಸ್ಸೇ ಹಾಳಾದ್ಮೇಲೆ ದೇಹದ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಷ್ಟೆ. ಗಟ್ಟಿ ಮನ್ಸು ಮಾಡಿದ್ರೆ ಮಾತ್ರ ಸಾಲದು ಮಾತಂಗಿ. ನಮ್ಮ ಸುತ್ತ ಇರೋ ಪರಿಸರ ಅದಕ್ಕೆ ಸ್ಪಂದಿಸ್ಬೇಕು. ನನಗೀಗ ಯಾರನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನೀವು ಬಿಡಲ್ಲ, ಆದರೆ ತಾನಾಗೆ ಬಿಟ್ಟು ಹೋದ್ರೆ ಏನು ಮಾಡ್ತೀರಾ? ಅಶೋಕಣ್ಣಂಗೆ ನಿಮ್ಮ ಮೇಲೆ ಆಸಕ್ತಿ ಹೋಗಿದೆ. ಚೈತ್ರ ಹೀಗಾಗೋಕ್ಕೆ ಕಾರಣ ನೀವೇ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಉರಿಯೋ ಬೆಂಕಿಗೆ ಸೀಮೆಣ್ಣೆ ಸುರಿದಾಗಿದೆ. ಇಲ್ಲ ಮೋರೆ, ಇದಕ್ಕೆಲ್ಲ ಒಂದು ಅಂತಿಮ ಹಾಡೋದೇ ಒಳ್ಳೇದು. ಮನೆಯವ್ರಿಗೆಲ್ಲ ಚಿರು ವಿಷಯ ಹೇಳ್ಬಿಡೋದೇ ಒಳ್ಳೇದು. ಮಾತಂಗಿ, ನಿನ್ಗೆ ಅವನ ವಿಷಯ ಬಿಟ್ಟರೆ ಬೇರೆ ವಿಷಯ ಮಾತಾಡೋದಕ್ಕೆ ಸಿಗೋದೇ ಇಲ್ವಾ? ನನ್ನ ನಿಮ್ಮ ನಡುವೆ ಯಾವಾಗಲೂ ಚರ್ಚೆ ಆಗೋ ವಿಷಯ ಅಂದರೆ ಚಿರು ವಿಷಯ ಮಾತ್ರ. ಏನಿದು ಚಿರು ಅಂತೆಲ್ಲ ಮಾತಾಡ್ತಾ ಇದ್ದಾರೆ? ಚಿರು ಆತ್ಮವಾಗಿ ಮನೆಗೆ ಬರೋಕ್ಕೆ ನೀವೇ ಕಾರಣ ಅಂತ ಮೂರನೇವರಿಂದ ಗೊತ್ತಾಗಕ್ಕೆ ಮುಂಚೆ ಮನೆಯವ್ರ ಹತ್ರ ನೀವೇ ಹೋಗಿ ಹೇಳಿ ಕ್ಷಮಾಪಣೆ ಕೇಳ್ಕೊಂಬಿಡಿ ಅಮ್ಮೋರೆ. ಅಯ್ಯೋ, ಚಿರು ಆತ್ಮ ಮನೆಗೆ ಬಂದಿದ್ಯಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಪ್ರತಿ ಸಾರಿ ಈ ವಿಷಯದ ಬಗ್ಗೆ ನಿಮ್ಗೆ ಹೇಳಿದಾಗೆಲ್ಲ ನಿಮ್ಮ ಪ್ರಕಾರ ನನಗೆ ತಲೆ ಕೆಟ್ಟಿರುತ್ತೆ. ಆದರೆ ನನ್ನ ಮಾತು ಕೇಳದೆ ನೀವು ಒದ್ದಾಡೋದನ್ನು ನೋಡಿದ್ರೆ ನನಗೆ ತಲೆ ಕೆಡತ್ತೆ ಅಮ್ಮೋರೆ. ನೀವಾಗೆ ಹೋಗಿ ಮನೆಯವ್ರಿಗೆಲ್ಲ ವಿಷಯ ಹೇಳಿದ್ರೆ ಎಲ್ರಿಗೂ ಕೋಪ ಬರುತ್ತೆ. ಆದರೆ ಅವರೆಲ್ಲರೂ ನಿಮ್ಮನ್ನ ಕ್ಷಮಿಸ್ತಾರೆ. ಅವರೆಲ್ಲರೂ ಒಟ್ಟಾಗಿ ನಿಂತು ನಿಮ್ಮ ಪರ ಇರ್ತಾರಮ್ಮೋರೆ. ಮಾತಂಗಿ, ನೀನು ಈ ವಿಷಯನ ತಮಾಷೆಯಾಗಿ ತಗೋಬೇಡ. ಚಿರು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಗೊತ್ತಿದ್ರು ನೀನು ಇದನ್ನೇ ಮಾತಾಡೋದು ನನಗೆ ಸರಿ ಕಾಣಲ್ಲ.
ಸರ್ ಏನಾಯ್ತು? ಏನಿಲ್ಲ, ಅದು ಕೈ ಡೋರ್ಗೆ ಟಚ್ ಆಯ್ತು ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ, ನೀವು ಹೊರಡಿ. ಡೋರ್ ಇಷ್ಟು ಫೋರ್ಸಾಗಿ ಲಾಕ್ ಆಗುತ್ತಾ? ಈ ಫೋರ್ಸಲ್ಲಿ ಬಿದ್ದರೆ ಇಷ್ಟೊಂದು ಪೇನ್ ಆಗಲ್ವಲ್ಲ? ವಾಟೆವಾ. ಇಷ್ಟು ದಿನ ನಾನು ಬರೋದನ್ನೇ ಕಾಯ್ತಾ ಇದ್ಲು, ಇವತ್ತು ಒಂದು ಹಾಯ್ ಹೇಳೋ ಕೂಡ ಕಾಯ್ತಾ ಇಲ್ವಲ್ಲ? ಏನಾಗಿದೆ ಇವಳಿಗೆ? ಹಾಯ್ ಹೇಳಿ ಅಂತ ಕಾಯ್ತಿದ್ದ ಅಶು ಡಾರ್ಲಿಂಗ್, ಕೈ ಇಟ್ಟಕಸಿದ ತಕ್ಷಣ ಸಿಕ್ಬಿಟ್ರೆ ಹಣ್ಣು ರುಚಿಸಲ್ಲ. ಜಯಸಿಂಹಣ್ಣ, ನೀವಾ? ಹೌದು, ನಾನು ಹೋಗ್ತೀನಿ. ಯಾಕೆ ಇಷ್ಟೊಂದು ಹೆದರಿದ್ದೀರಾ? ಏನಾಯ್ತು? ಅದು ಅದು ಏನಾಗಿಲ್ಲ, ನಾನು ಹೋಗ್ತೀನಿ. ಅಣ್ಣ ನಿಂತ್ಕೊಳ್ಳಿ. ಯಾಕೆ ಮತ್ತಂಗೆ ಈ ರೀತಿ ಗದರ್ತೀಯಾ? ಅಲ್ಲ, ಇಲ್ಲಿ ನಿಂತ್ಕೊಂಡು ನೀವೇನು ಮಾಡ್ತಾ ಇದ್ರಿ ಅಂತ ಅದು ಅದು ಹೇಳಿ ಅಣ್ಣ. ಚಿರು ಆತ್ಮ ಈ ಮನೆಗೆ ಬಂದಿದೆ ಅಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ. ಈ ಮನೇಲಿ ಚಿರು ಆತ್ಮ ಇದೆ ಅಂತ ಮಾತಾಡ್ತಿದ್ರಿ ಅಲ್ವಾ? ಅಯ್ಯೋ, ಈ ಮನೇಲಿ ಚಿರು ಆತ್ಮ ಇದೆ ಅಂತ ಗೊತ್ತಾಗಿದ್ರೆ ನಾನು ಈ ಮನೇನೇ ಬಿಟ್ಟು ಹೊರಟೋಗ್ತಿದ್ದೆ. ಇನ್ನು ಮುಂದೆ ಸತ್ತೇ ಮನೇಲಿ ನಾನು. ಮತಗಿ ಯಾಕಷ್ಟು ವಿಕಾರವಾಗಿ ನಗ್ತಿದ್ಯಾ? ಮೊರೆ ಕುಡಿ ಕೈ. ಜಯಸಿಂಹಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಆರತಿ ಅಮ್ಮನವ್ರು ಸೇರಿಕೊಂಡು ನಿಮ್ಮನ್ನು ಹೆದರ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ನೋಡಿದ್ರ ಅಮ್ಮವ್ರೆ, ಹೆದರ್ಕೊಂಬಿಟ್ರು. ನಾನು ಹೇಳಿದ್ದೆ ಅಮ್ಮವ್ರಿಗೆ, ನೀವು ಆತ್ಮಗಳು, ದೆವ್ವ ಈ ವಿಚಾರದ ಬಗ್ಗೆ ಎಲ್ಲ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಹೆದರ್ಕೋತೀರಾ ಅಂತ. ಅಂತೂ ಅಮ್ಮವ್ರೆ, ನಾನೇ ಗೆದ್ದೆ. ಏನೇನೋ ಹಿಂದಿನ ಜನ್ಮದಲ್ಲಿ ನಾನು ಶತ್ರು ಆಗಿದೆ ಅನ್ಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ಬಂದು ಕಾಡ್ತಾ ಇದೆಯಾ? ಈಗ ಎದುರಿಸೋದು ಭಯಕ್ಕೆ ನನ್ಗೇನಾದ್ರು ಆಗಿದ್ರೆ ಏನು ಮಾಡಬೇಕಾಗಿತ್ತು ನನ್ನ ಬೇದವರು? ನೋಡೋ, ಯಾವ ವಿಷಯದಲ್ಲಿ ಬೇಕಾದ್ರೆ ತಮಾಷೆ ಮಾಡು, ಆದರೆ ಈ ದೆವ್ವ ಆತ್ಮ ವಿಷಯದಲ್ಲಿ ಮಾತ್ರ ತಮಾಷೆ ಮಾಡಬೇಡ. ನೀನು ಹಿಂಗೆ ಆಡ್ತಾ ಇರೋ, ಒಂದಲ್ಲ ಒಂದಿನ ನಿಜವಾದ ದೆವ್ವ ಬಂದು ನಿನ್ ಬೆಟ್ಕೊಳ್ಳುತ್ತೆ. ಅಯ್ಯೋ, ಜಯಸಿಂಹ ಒಂದು ನಿಮಿಷದಲ್ಲಿ ಪತ್ರ ಬಿಟ್ಟೋಗಿದ್ದ. ರಾಗಿಣಿ ಯಾಕೆ ಇವತ್ತು ವಿಶ್ ಕೂಡ ಮಾಡಲಿಲ್ಲ? ಬೇಜಾರಲ್ಲಿದ್ದಾಳ ಅಥವಾ ಕೋಪ ಬಂದಿದೆಯಾ? ಮೋಸ್ಟ್ಲಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾಳೆ, ನಾನು ಬಂದಿರೋದು ಗಮನಿಸಿರಲ್ಲ. ಕಮಿನ್. ರಾಗಿಣಿ, ಬಾ ಕೂತ್ಕೋ. ಸಾರಿ ಅಶೋಕ್ ಅವರೇ, ನೀವು ಬಂದದನ್ನು ನಾನು ಗಮನಿಸಲೇ ಇಲ್ಲ. ಅದು
ಕೆಲಸದಲ್ಲಿ ದಟ್ಸ್ ಓಕೆ. ನೀನು ಕೆಲಸದಲ್ಲಿ ತುಂಬ ಇನ್ವಾಲ್ವ್ ಆಗಿದೆ ಅಂತ ನನಗೆ ಗೊತ್ತು. ಇನ್ಫ್ಯಾಕ್ಟ್ ನಾನು ಅದನ್ನೇ ಅನ್ಕೊತಾ ಇದ್ದೆ, ಇದೇನಪ್ಪ ಇದು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದ ರಾಗಿಣಿ ಇವತ್ತು ಒಂದು ವಿಶ್ ಕೂಡ ಮಾಡಲಿಲ್ವಲ್ಲ ಅಂತ. ಈ ಗಂಡಸ್ರ ಇಷ್ಟು, ಅವ್ರ ಬುದ್ಧಿನೇ ಇಷ್ಟು, ವೀಕ್ನೆಸ್ನ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಮತ್ತೆ ಹೇಳಬೇಕು, ವಿಷಯ ಇಲ್ವಾಗಾದ್ರೆ? ಹಾಂ, ವಿಷಯ ತುಂಬ ಇದೆ. ಆದರೆ ಅಯ್ಯೋ, ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೋ ರಾಗಿಣಿ ಪ್ಲೀಸ್. ನೌ ಟೆಲ್ ಮೀ. ಅದು ನೀವು ತುಂಬ ದಿನದಿಂದ ಫ್ಯಾಕ್ಟ್ರಿ ಕಡೆ ಬಂದಿರಲಿಲ್ವಲ್ಲ, ಅದಕ್ಕೆ ಅಕೌಂಟ್ಸ್ನೆಲ್ಲ ಸಬ್ಮಿಟ್ ಮಾಡೋಣ ಅಂತ. ದಟ್ಸ್ ಓಕೆ ರಾಗಿಣಿ, ನೀನು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ನಿಧಾನವಾಗಿ ನೋಡ್ತೀನಿ. ತಲೆ ಕೆಡ್ಸ್ಕೊಳ್ದೆ ಇದ್ರೆ ಹೇಗೆ? ಇಯರ್ ಎಂಡ್ ಅಲ್ವಾ? ರಾಗಿಣಿ, ನಿನಗೇನಾದರೂ ತುಂಬ ಹೊರೆ ಅನ್ನಿಸ್ತಿದ್ರೆ ಅಸಿಸ್ಟೆಂಟ್ ಇಟ್ಕೋ. ನನಗೆ ಅಸಿಸ್ಟೆಂಟಾ? ನಾನೇ ಇಲ್ಲ ಅಸಿಸ್ಟೆಂಟು. ನಿನ್ನನ್ನು ಅಸಿಸ್ಟೆಂಟ್ ಅಂತ ಯಾರು ಹೇಳಿದ್ದು? ನಾನಿವಾಗ ಅಕೌಂಟ್ ಅಸಿಸ್ಟೆಂಟ್ ಅಲ್ವಾ? ಇಷ್ಟು ದಿನ ಅಸಿಸ್ಟೆಂಟ್ ಆಗಿದ್ದೆ, ಆದರೆ ಇನ್ಮೇಲೆ ನಮ್ಮೆಲ್ಲ ಫ್ಯಾಕ್ಟ್ರಿ ಅಕೌಂಟ್ಸ್ನು ನೀನೇ ನೋಡು. ಅಶೋಕ್. ಎಸ್ ರಾಗಿಣಿ, ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಶೋಕ್. ಆದರೆ ನಾನು ನಿನ್ನ ಕೈಲಿ ಆಗತ್ತೆ, ಬೇಕಾದರೆ ಟ್ರೈನಿಂಗ್ ತಗೋ. ಸರಿ ಅಶೋಕ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಪ್ರಮೋಟ್ ಮಾಡಿದ್ರೆ ಇಷ್ಟೊಂದು ಬ್ಯುಸಿ ಆಗ್ತಾಳೆ ಇವಳು. ನಾನು ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ, ಅದಕ್ಕೆ ನನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ಕೊಂತೇಳಿ ಅನ್ಸುತ್ತೆ. ಒಂದು ಕ್ಷಣ ಯಾಮಾರಿದ್ರು ಜಯಸಿಂಹಣ್ಣನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ನಾವು ಮಾತಾಡಿದ ನಿಜ ಅಂತ ಅವ್ರಿಗೇನಾದರೂ ಗೊತ್ತಾಗಿದ್ದಿದ್ರೆ ಮನೆಯವ್ರ ಹತ್ರ ಹೇಳ್ಕೊಂಬಂದ್ಬಿಟ್ಟಿರೋರು. ನಾವು ಮಾತಾಡ್ತಾ ಇರೋ ವಿಚಾರ ಕದ್ದು ಕೇಳಿಸ್ಕೊತಾ ಇದ್ರು ಅಂದರೆ ಒಂದು ವೇಳೆ ಇವರೇ ಏನಾದರೂ ನಮ್ಮನ್ನು ಫಾಲೋ ಮಾಡ್ತಾ ಇರ್ಬೋದಾ? ಇಲ್ಲ ಇಲ್ಲ, ಅವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗಷ್ಟೊಂದೆಲ್ಲ ಸೂಕ್ಷ್ಮತೆ ಇಲ್ಲ. ಈ ಕೆಲಸ ಬೇರೆ ಯಾರೋ ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದಮ್ಮೋರೆ, ನಾವು ತುಂಬ ಜಾಗೃತರಾಗಿರಬೇಕು ಅಂತ. ನೋಡಿ, ನಿಮ್ಮ ಮಗ ತಿಂಡಿ ತಿನ್ನಿ ಅಂತ ಹೇಳ್ತಾ ಇದ್ದಾನೆ. ನಾನು ಅವನ ಹತ್ರ ಮಾತು ಬಿಟ್ಟಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರ ಹತ್ರ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಒಳಗೆ ಹೋಗಿದೆಯಲ್ಲ, ಏನಾಯಿತು? ಏನಂದ ಅಶೋಕ್? ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ವಾವ್, ಸೂಪರ್. 10 ಲಕ್ಷ ಯಾವಾಗ ಸಿಗುತ್ತೆ? ಗುಡ್ ನ್ಯೂಸ್ ಅಂತ ಹೇಳಿದ್ದು ನಿಮಗಲ್ಲ ಕೃಪಾಕರ್ ಸರ್, ನನಗೆ. ನಿನಗೆ ಗುಡ್ ನ್ಯೂಸಾ? ಏನದು? ಇನ್ನು ಮುಂದೆ ಎಲ್ಲ ಫ್ಯಾಕ್ಟ್ರಿ ಅಕೌಂಟ್ಸ್ ಹೆಡ್ ಆಗಿ ನನ್ನನ್ನು ಪ್ರಮೋಟ್ ಮಾಡಿದ್ದಾರೆ. ಈಗ ತಾನೇ ಅಶೋಕ್ ಅವರೇ ಹೇಳಿದ್ರು, ಇನ್ನು ಮುಂದೆ ಎಲ್ಲ ಫ್ಯಾಕ್ಟ್ರಿ ಅಕೌಂಟ್ಸ್ನ ನಾನೇ ಹ್ಯಾಂಡಲ್ ಮಾಡಬೇಕಂತೆ. ಓ, ದೊಡ್ಡ ಸೀಟನ್ನೇ ಎತ್ಕೊಂಡ್ಬಿಟ್ಲು. ಮುಂದೆ ಅವಳನ್ನ ಹಿಡಿಯೋಕ್ಕಾಗುತ್ತಾ? ಸೂಪರ್, ಒಳ್ಳೆ ಅಪಾರ್ಚುನಿಟಿ ನಿನಗೂ ನನಗೂ. ಆದರೆ ಲೆಕ್ಕ ಪಕ್ಕ ಇರಬೇಕು ಅಂತ ಹೇಳಿದ್ದಾರೆ. ಪಕ್ಕ ಲೆಕ್ಕ ತೋರಿಸ್ಬೇಕು ಅಷ್ಟೇ ತಾನೇ? ತೋರಿಸೋಣ, ಒಂದು ಚೂರು ಡೌಟ್ ಬರಬಾರ್ದು, ಆ ಥರ ಮೇಂಟೈನ್ ಮಾಡೋಣ. ಕೇಳಿದ ತಕ್ಷಣ ಕೊಟ್ಟು ಬಿಡ್ತೀನಿ ಅಂತ ಕನಸು ಕಾಣ್ತಿದ್ದಾನೆ. ಹಾಂ, ಹಾಗೆ ನಾನು ಕೇಳಿದ ವಿಚಾರನ ಮಾತಾಡಿದ್ಯಾ? ನಿಮ್ಮ ಹತ್ರ ಒಂದಿನ ಟೈಮ್ ಕೇಳಿದ್ದೀನಿ ತಾನೆ? ಓಕೆ ಓಕೆ, ಕೂಲ್, ಟೇಕ್ ಎ ಟೈಮ್.
ಸರ್ ಸ್ಲಿಟ್ಟಿಂಗ್ ಮಿಷಿನ್ ವರ್ಕ್ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಮೊನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದೀವಿ, ಆದರೂ ವರ್ಕ್ ಆಗ್ತಾ ಇಲ್ಲ ಸರ್. ಆರ್ಡ್ರ್ಗಳು ಬೇರೆ ತುಂಬ ಇದೆ, ಒಂದು ದಿನ ಕೂಡ ಕೆಲಸ ನಿಲ್ಬಾರ್ದು. ಇಂಜಿನಿಯರ್ಗೆ ಫೋನ್ ಮಾಡಿ ಬಂದು ಚೆಕ್ ಮಾಡಲಿ. ಸರ್ ನಾನು ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರೋದಿನ್ನು 4 hours ಆಗುತ್ತಂತೆ. ಅಲ್ಲಿವರೆಗೂ ಕೆಲವು ವರ್ಕರ್ಸು ಕೆಲಸ ಇಲ್ಲದೆ ಖಾಲಿ ಕೊಡಬೇಕಾಗತ್ತೆ ಸರ್. ಸರಿ, ನಾನೇ ಒಂದ್ಸಲ ಚೆಕ್ ಮಾಡ್ತೀನಿ ನಡೀರಿ. ಸರ್ ಹಾಗೆ ಇನ್ನೊಂದೇನೋ ಹೇಳಬೇಕು ಸರ್. ಏನು? ನಿನ್ನೆ ರಾತ್ರಿ ಸೆಕ್ಯೂರಿಟಿಗೆ ಚಳಿ ಜ್ವರ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್. ಹೌದಾ? ಏನಾಗಿತ್ತು ಅವನಿಗೆ? ಅದೇನೋ ನೋಡಿದ್ನಂತೆ, ಅವ್ನ ಕಣ್ಮುಂದೆ ಪಾಸ್ ಆಯ್ತಂತೆ. ಫ್ಯಾಕ್ಟ್ರಿ ಲಾಕ್ ಆಗಿದ್ರೆ ಒಳಗಡೆಯಿಂದ ಏನೋ ಸೌಂಡ್ ಬಂತಂತೆ. ಏನೋ ನೋಡಿ ಏನೋ ಅಂದ್ಕೊಂಡಿರ್ತಾರೆ, ಇಷ್ಟಕ್ಕೆಲ್ಲ ಯಾಕೆ ಹೆದರಬೇಕು? ಮೊದಲು ಮಷಿನ್ ಏನಾಗಿದೆ ಅಂತ ನೋಡೋಣ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ನಡೀರಿ. ಸರ್